ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಮಾಡ್ತಾ ಇದೀವಮ್ಮ? ರಾಗಿ ಅಂಬ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಸ್ಪೂನ್ ರಾಗಿ ಹಿಟ್ಟು ಜರಡಿ ಹಿಡಿದು ಇಟ್ಕೊಂಡಿದೀನಿ, ಮತ್ತೆ 1 ಲೋಟ ನೀರು, 1 ಲೋಟ ಮಜ್ಜಿಗೆ. ನಾವು ಇಬ್ಬರಿಗಾಗಷ್ಟು ಮಾಡ್ತಾ ಇದೀವಿ ನೋಡಿ. 1 ಲೋಟ ನೀರಿಗೆ ಮತ್ತೆ ತಣ್ಣೀರಲ್ಲಿ ಕಲಸ್ಬೇಕು, ಬಿಸಿ ನೀರಲ್ಲಿ ಕಲಸ್ಬೇಡಿ ನೋಡಿ. 1 ಸ್ಪೂನು 2 ಸ್ಪೂನ್ ಸಾಕು, ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ತೆಳ್ಳಕ್ ಮಾಡ್ಕೋಬೇಕು. ಉಪ್ಪು ಹಾಕೊಳ್ಳೋಣ, ಜಾಸ್ತಿ ಬೇಡ. ಅದು ನೀಟಾಗಿ ಗಂಟು ಇಲ್ದಂಗೆ ನೀಟಾಗಿ ಕಲ್ಸ್ಕೋಬೇಕು ತೆಳ್ಳಕ್ಕೆ. ಇದೀಗ ಬೇಸಿಗೆ ಅಲ್ವಾ, ತುಂಬಾ ತಂಪು ಕೊಡುತ್ತೆ ಇದು ರಾಗಿ ಅಂಬ್ಲಿ. ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ಕುಡಿದ್ರೆ ತುಂಬಾ ತಂಪಾಗುತ್ತೆ, ಹೀಟ್ ಆಗಲ್ಲ. ಎಲ್ಲ ಫುಲ್ಲು ತಿರ್ಸ್ಕೊಟ್ಟಿದ್ವಿ. ಈಗ 1 ಗಂಟು ಇಲ್ಲ ನೋಡಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಸ್ಟವ್ ಹಚ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರ್ಬೇಕು. ಲೋ ಫ್ಲೇಮ್ ಅಲ್ಲೇ ಇರ್ಬೇಕಾ? ಹೌದು, ಇಲ್ಲಾಂದ್ರೆ ಗಂಟು ಕಟ್ಬಿಡುತ್ತೆ. ತಿರುಗಿಸ್ತಾನೆ ಇರ್ಬೇಕು. ಇದು ಚೆನ್ನಾಗಿ ಕುದಿ ಬರ್ಲಿ. ಇದೆ ಹಿಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಸಾಕಷ್ಟು ಕುದಿದಿರೋದು, ಇನ್ನು ಕುದಿಬೇಕಾ? ಇನ್ನೊಂದು 2 ನಿಮಿಷ. ನೋಡಿ 1 ಗಂಟು ಇಲ್ಲ, ನೀಟಾಗಿ ಬಂದಿದೆ. ಈಗ ತೆಗೆದಿಟ್ಕೊಳ್ಳೋಣ. ಚೆನ್ನಾಗಿ ಕುದಿದಾಯ್ತು. ಈಗ ಇದನ್ನ 10 ನಿಮಿಷ ಆರಾಕ್ ಬಿಡೋಣ. ಸ್ವಲ್ಪ ತಣ್ಣಗಾಗ್ಬೇಕಿದು. ಈಗ ನೋಡಿ 10 ನಿಮಿಷ ಬಿಟ್ಟಿದ್ವಿ, ಚೆನ್ನಾಗಿ ಆರಿದೆ. ಇವಾಗ ಇದನ್ನ 1 ಲೋಟಕ್ಕೆ ಅರ್ಧ ಹಾಕೊಳ್ಳೋಣ. ಫುಲ್ಲು ಕುಡಿಯಂಗಿದ್ರೆ ನೀವು ಒಂದೇ ಸರಿ ಇದಕ್ಕೆ ಮಜ್ಜಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಉಳಿಸ್ತೀನಿ ಏನಾಗಿದ್ರೆ. ಒಬ್ಬರೇ ಕುಡಿಯೋದಾದ್ರೆ ನೋಡಿ ಅರ್ಧ ಲೋಟ ಗಂಜಿ ಹಾಕೊಂಡು ಇನ್ನು ಅರ್ಧ ಲೋಟ ಮಜ್ಜಿಗೆ ಹಾಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರಾತ್ರಿ ಮಾಡಿಟ್ಕೊಳ್ಳಿ ಗಂಜಿ, ಮತ್ತೆ ಬೆಳಗ್ಗೆ ಎದ್ದು ಹಾಲೊಟ್ಟೆಲೆ ಕುಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ತಂಪಾಗುತ್ತೆ. ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ನೋಡಿ ರಾಗಿ ಅಂಬ್ಲಿ ರೆಡಿ ಆಗಿದೆ.